ಗೈಸ್, ವೆಲ್ಕಮ್ ಟು ಮಮ್ಮೀಸ್ ಕಿಚನ್ ಗೈಸ್. ನಾವು ನೋಡಿ ಗೈಸ್, ಇವತ್ತು ಬಂದ್ಬಿಟ್ಟು ಒಂದು ಒಳ್ಳೆ ವಿಭವವನ್ನು ಮಾಡೋಣ. ಇವತ್ತೇನೆಂದರೆ, ಇವತ್ತು ಪ್ರಾನ್ಸಿಂದ ನಾವು ಸೂಪರಾಗಿ ಒಂದು ಪ್ರಾನ್ಸ್ ಚಿಲ್ಲಿ ಮಾಡೋಣ. ಯಾವಾಗ ನೋಡಿದ್ರೂ ನಾವು ಫ್ರೈ ಮಾಡಿ ಸಾಕಾಗಿಬಿಟ್ಟಿದೆ. ಸೊ ಇವತ್ತು ನಿಮಗೆ ಒಂದು ಸಖತ್ತಾಗಿ ಒಂದು ಪ್ರಾನ್ಸ್ ಡಿಶನ್ನು ಮಾಡಿ ತೋರಿಸ್ತೀವಿ. ಅದೇನಿಲ್ಲ ಗೈಸ್, ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನೇ ಮಾಡ್ಬೋದು. ಒಂದು 1/4 kg ಪ್ರಾನ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ, ಆಮೇಲೆ ಕರಿವೇ ಸೊಪ್ಪು, ಸ್ವಲ್ಪ ಪೆಪ್ಪರು, ಸ್ವಲ್ಪ ಆನಿಯನ್ನು, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಿಲ್ಲಿ, ಮೆಣಸಿನ್ಕಾಯಿ ಇದೆಲ್ಲ ಅದಕ್ಕೆ ಹೇಳ್ತಾ ಇರೋದು. ಮೆಣಸಿನ್ಕಾಯಿ ನಮ್ಮದು ಬೇಸು ಫ್ರೈ ಮಾಡುವಾಗ ಅದು ಯೂಸ್ ಮಾಡೋದು. ಸೊ ಎಲ್ಲರೂ ನೋಡಿ ಪ್ರೇಕ್ಷಕರೇ, ನಾವು ಜಲ್ದಿ ಇದೊಂದು ಫ್ರೈ ಮಾಡಿ ತೋರಿಸ್ತೀವಿ. ಅದಕ್ಕೆ ಮುಂಚೆ ನಾನು ನಿಮಗೆ ಹೇಳೋದೇ ಒಂದೇ ಒಂದು, ನೀವು ನಮ್ಮ ವೀಡಿಯೋಸ್ ನೋಡಿ ಇಷ್ಟಪಡಿ, ಒಳ್ಳೆ ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಎಲ್ಲ ಸಂಡೇಸು ಯಾವಾಗ ನಮಗೆ ಲೀವ್ ಇದೆ, ನಾವು ಒಳ್ಳೆ ಡಿಶಸ್ ತೊಗೊಂಡು ಬರ್ತೀವಿ. ಓಕೆನಾ ಸ್ನೇಹಿತರೆ? ನಾವು ಜಲ್ದಿ ಒಂದು ಬಾಣಲಿಟ್ಟು ನಾವು ಶುರು ಮಾಡೋಣ. ಓಕೆ ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಾವು ಇವಾಗ ಮೆಣಸಿನ್ಕಾಯಿ ಮಿಕ್ಸಿಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ರುಬ್ಬನ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಖತ್ತಾಗಿ ರುಬ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡಿಬಿಟ್ಟು ಆಮೇಲೆ ನಾವು ಪ್ರಾನ್ಸಲ್ಲಿ ಆ್ಯಡ್ ಮಾಡೋಣ. ಇದು ಬಂದ್ಬಿಟ್ಟು ಪ್ರಾನ್ಸಿಗೆ ಮೇನ್ ಸ್ಪೈಸು. ಇದು ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟು. ಅದಕ್ಕೆ ಮುಂಚೆ ಇದು ಫಸ್ಟ್ ರುಬ್ಬನ, ಪ್ಲಸ್ ನಮ್ಮ ಪೆಪ್ಪರ್ ಪೌಡ್ರು, ಅದು ಆಮೇಲೆ ನಾನು ತೋರಿಸ್ತೀನಿ ಹೆಂಗೆ ಹಾಕೋದಂತ. ಫಸ್ಟ್ ಇದು ರುಬ್ಬಿಟ್ಟು ಬಂದ್ಬೇಡ ಸ್ನೇಹಿತರೆ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ ನಾವು. ಸೊ ನಾವು ಒಂದು ಬಾಣಲಿ ಇಟ್ಟಿದ್ದೀವಿ. ಸೊ ನೋಡಿ, ಬಾಣಲಿ ಇಟ್ಟಿದ್ದೀವಿ. ಇವಾಗ ನಾವು ಆಯಿಲ್ ಹಾಕೋಣ. ಸೊ ವೆಜಿಟೇಬಲ್ ಆಯಿಲ್, ಇಲ್ಲಾಂದರೆ ನಾವೇನು ಹೇಳೋದು ಗೋಲ್ಡ್ ವಿನ್ನರ್ ಆಯಿಲ್, ಅದು ಹಾಕೋಣ. ಸೊ ಚೆನ್ನಾಗಿ ಸ್ವಲ್ಪ ಹೀಟಾಗಲಿ. ಸೊ ಹೀಟ್ ಆಗಿದ ತಕ್ಷಣ ನಾವು ಏನು ಮಾಡೋದಂದರೆ ಇದು ಹಾಕೋಣ, ನಮ್ಮದು ಆನಿಯನ್, ಈರುಳ್ಳಿ ಹಾಕ್ಬಿಡೋಣ ನಾವು. ಸೊ ನಾವು ನೋಡಿ ಸ್ನೇಹಿತರೆ, ಈರುಳ್ಳಿ ಚೆನ್ನಾಗಿ, ಬೇರೆ ಏನು ಮಸಾಲೆ ಇಲ್ಲ ಸ್ನೇಹಿತರೆ, ಚೆನ್ನಾಗಿ ರುಬ್ಬನ. ನೋಡಿ ಸ್ನೇಹಿತರೆ, ಅದು ಫೋಕಸ್ ಮಾಡಿ ಎಷ್ಟು ಚೆನ್ನಾಗಿ ಆಯಿಲಲ್ಲಿ ಅದು ಇದಾಗಿ ಬರ್ತಾಯಿದೆ. ಸೊ ಸ್ವಲ್ಪ ನಾವು ಈ ಟೈಮಿಗೆ ಸ್ವಲ್ಪ ಸಾಲ್ಟ್ ಹಾಕೋಣ ಲೈಟಾಗಿ. ಸೊ ಸಾಲ್ಟ್ ಆದರೆ ಏನಾಯ್ತಂದರೆ ಈ ಆನಿಯನ್ನು ಸ್ವಲ್ಪ ಚೆನ್ನಾಗಿ ಜಲ್ದಿ ಬ್ರೌನಿಷ್ ಆಗಿ ಬರುತ್ತೆ. ಸೊ ನಾವು ಅದಕ್ಕೆ ಸಾಲ್ಟ್ ಹಾಕ್ತೀವಿ. ಸೊ ಸಾಲ್ಟ್ ಹಾಕ್ಬಿಟ್ಟು ಇದು ಚೆನ್ನಾಗಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಬ್ರೌನಿಷ್ ಆಗಿ ಬಂದುಬಿಟ್ಟಿದೆ, ಚೆನ್ನಾಗಿ ಬ್ರೌನಿಷ್ ಆಗಿದೆ. ಇವಾಗ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋಣ ನಾವು. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಏನಿಲ್ಲ ಸ್ನೇಹಿತರೆ, 1 ಸ್ಪೂನ್ ಮಾತ್ರ, 1 ಟೇಬಲ್ ಸ್ಪೂನು, ಜಾಸ್ತಿ ಬೇಡ. ನಾವು ಈ ಡಿಶ್ಶು ತುಂಬ ಸಿಂಪಲಾಗಿ ಇಡ್ತಾಯಿದ್ವಿ. ಆಮೇಲೆ ನಾವು ಇದು ಹಾಕೋಣ. ನೆಕ್ಸ್ಟು ನಾವು ರುಬ್ಬಿರೋ ಮೆಣಸಿನ್ಕಾಯಿ, ನೋಡಿ ಸ್ನೇಹಿತರೆ, ರುಬ್ಬಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಸೊ ಅದನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ಲೇಮ್ ಸ್ವಲ್ಪ ಲೋ ಇಟ್ಟಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆ ಫ್ಲೇವರ್ ಬರೋ ತನಕ ಚೆನ್ನಾಗಿ ರುಬ್ಬನ ಸ್ನೇಹಿತರೆ. ಈ ಜಿಂಜರ್ ಗಾರ್ಲಿಕ್, ಅದೇ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಇದೆಲ್ಲ ಬಿಡಬೇಕು, ಆ ಸ್ಮೆಲ್ಲು, ಆಮೇಲೆ ಅದು ಟೇಸ್ಟ್ ಬಿಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಡಿಶ್ಶು, ನಿಮಗೆ ನೀವು ಟ್ರೈ ಮಾಡಬೇಕು. ಚೆನ್ನಾಗಿ ರುಬ್ಬನ, ಸ್ವಲ್ಪ ಫ್ಲೇವರ್ ಬರೋ ತನಕ ರುಬ್ಬಾದ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾವು ತೋರಿಸ್ತೀವಿ ನಾವೇನು ಹಾಕ್ತಿದ್ದೀವಿ ಅಂತ. ಗೈಸ್ ನೋಡಿ ಗೈಸ್, ಚೆನ್ನಾಗಿ ಮಸಾಲ ಎಲ್ಲ ಫುಲ್ ಮಿಕ್ಸಾಗಿ ಬಂದುಬಿಟ್ಟಿದೆ. ಇವಾಗ ಏನಿಲ್ಲ ಗೈಸ್, ಇವತ್ತು ಒಂದು ಸ್ಪೆಷಲ್ ಐಟಮ್ ಹಾಕೋಣ ನಾವು. ನಾನು ಅದು ನಿಮಗೆ ಹೇಳೋಕ್ಕೆ ಸ್ವಲ್ಪ ಮಿಸ್ ಆಗಿದೆ, ಯಾಕಂದರೆ ಡಿಲೇ ಸ್ವಲ್ಪ ಲೇಟಾಗಿ ಹಾಕ್ತೀವಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಜಾಸ್ತಿ ಬೇಡ. ಇದು ಚಿಲ್ಲಿ ಪೆಪ್ಪರ್ ಪ್ರಾನ್ಸ್ ಅಲ್ಲ, ಚಿಲ್ಲಿ ಪೆಪ್ಪರ್ ಪ್ರಾನ್ಸು. ಅದಕ್ಕೇ ನಾನು ಏನು ಹೇಳಿದೆ ಅಂದರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀವಿ.
ಅದು 1 ಸ್ಪೂನ್ ಸಾಕು. ನೆಕ್ಸ್ಟು ಪೆಪ್ಪರು ನೋಡಿ ಸ್ನೇಹಿತರೆ, ಪೆಪ್ಪರ್ ಹಾಕಿದ್ದೀವಿ. ಹಾಂ, ಪೆಪ್ಪರ್ ಹಾಕಿದ್ದೀವಿ. ಸೊ ಪೆಪ್ಪರನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಿಂಪಲ್ ಡಿಶ್ ಸ್ನೇಹಿತರೆ, ಇದು ಜಾಸ್ತಿ ಏನಿಲ್ಲ. ಇದು ಬಂದ್ಬಿಟ್ಟು ಸ್ವಲ್ಪ ಸ್ಪೈಸಿ ಇರೋಗೋಸ್ಕರ ನಾವು ಚಿಲ್ಲಿ ಪೆಪ್ಪರು, ಚಿಲ್ಲಿ ಫ್ಲೇಕ್ಸು ಅದೆಲ್ಲನೇ ಬೇಯಿಸ್ಕೊಡ್ತಾ ಇರೋದು. ನಾವು ಬೇರೆ ಯಾವ ಮಸಾಲೆನೂ ಹಾಕ್ತಾ ಇದ್ದಿಲ್ಲ. ಇವಾಗ ಇದು ಚೆನ್ನಾಗಿ ರುಬ್ಬನ್ನ ಲೋ ಫ್ಲೇಮ್ ಇಡಿ, ಚೆನ್ನಾಗಿ ರುಬ್ಬಿ ಮಸಾಲೆ ಎಲ್ಲ ಚೆನ್ನಾಗಿ ಇದಾಗಲಿ. ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಈ ಮಸಾಲ ಸಖತ್ತಾಗಿ ಬಂದ್ಬಿಟ್ಟಿದೆ. ಇವಾಗ ನಾವು ಒಂದು 1/4 kg ಪ್ರಾನ್ಸ್ ತೊಗೊಳ್ತೀವಲ್ಲ, ಅದು ಡೈರೆಕ್ಟಾಗಿ ಹಾಕೋಣ. ಯಾಕಂದರೆ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿದೆ ಪ್ರಾನ್ಸು. ನೋಡಿ, ವಾವ್, ನೋಡಿ ಸ್ನೇಹಿತರೆ, ಸಖತ್ತಾಗಿದೆ ಪ್ರಾನ್ಸು. ನೋಡಿ ಎಷ್ಟು ಜ್ಯೂಸಾಗಿ ಬರ್ತಾಯಿದೆ ಅಂದರೆ ಈ ಡಿಶ್ಶು ಸಖತ್ತಾಗಿ ಬರ್ತಾಯಿದೆ. ನಾವು ಏನು ಜಾಸ್ತಿ ಮಸಾಲ ಏನಿಲ್ಲ ಸ್ನೇಹಿತರೆ. ಇದು ನಿಮಗೆ ವೈಟ್ ರೈಸು ಆಮೇಲೆ ನೀವೊಂದು ರೋಟಿ ತೊಗೊಂಡ್ರೆ ಸಖತ್ತಾಗಿರುತ್ತೆ. ಯಾರಾದರೂ ಏನಾದರೂ ವೀಕೆಂಡಲ್ಲಿ ಏನಾದರೂ ಪಾರ್ಟಿ ಗೀಟಿ ಮಾಡ್ತಾಯಿದ್ದಾರೆ ಅಂದರೆ ಇದು ಟ್ರೈ ಮಾಡಿ ಸ್ನೇಹಿತರೆ. ಯಾರು ನಿಮಗೆ ತೋರಿಸಿರಲ್ಲ, ಯಾರು ನಿಮಗೆ ಮಾಡಿರಲ್ಲ ಆ ಥರ ಡಿಶ್ ಇದು. ಏನಿಲ್ಲ ಮಸಾಲೆ, ರಾ ಮಸಾಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲಿ ಇದು ಮಾಡೋಣ. ಇವಾಗ ನಮಗೆ ನೆಕ್ಸ್ಟು ಸ್ವಲ್ಪ ಕರಿವೇ ಹೂವು ಸೊಪ್ಪನ್ನು ಹಾಕೋಣ. ಅದು ನಮ್ಮದು ಮೇಯ್ನು ಕಲಾಚಾರ. ಸೊ ನೆಕ್ಸ್ಟು ನಾವು ಲೈಟಾಗಿ ರುಬ್ಬಿಟ್ಟು ಒಂದು 3 ಮಿನಿಟ್ಸು ಮುಚ್ಚಳವನ್ನು ಮುಚ್ಚಿ ನಾವು ಅದಕ್ಕೆ ಸ್ವಲ್ಪ ಟೈಮ್ ಕೊಡೋಣ ಬೇಯಿಸೋಕ್ಕೆ. ಪ್ರಾನ್ಸ್ಗೆ ಅಷ್ಟು ಏನೂ ಇದಿಲ್ಲ, ಟೈಮ್ ಇಲ್ಲ. ಮ್ಯಾಕ್ಸಿಮಮ್ ಒಂದು 8 to 10 ಮಿನಿಟ್ಸ್ ಪ್ರಾನ್ಸು ಆಗಿಬಿಡುತ್ತೆ. ಸೊ ಜಾಸ್ತಿ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ. ಸೊ ನಾವು ಮುಚ್ಚಳ ತಗೊಳ್ಳೋಣ. ಮುಚ್ಚಳದಿಂದ ಮುಚ್ಚಿ ನಾವು ಪ್ರಾನ್ಸು ಸ್ವಲ್ಪ ಚೆನ್ನಾಗಿ ಇದು ಮಾಡಿ. ನೋಡಿ ಸ್ನೇಹಿತರೆ, ಇವಾಗ ಜಸ್ಟು ನಾನು ಮುಚ್ಚಳವನ್ನು ಓಪನ್ ಮಾಡಿದೆ. ನೋಡಿ ಆ ಪ್ರಾನ್ಸಲ್ಲಿ ಎಷ್ಟು ನೀರಿತ್ತು ನೋಡಿ, ಚೆನ್ನಾಗಿ ಬಿಟ್ಟಿದೆ ನೀರು. ನೋಡಿ ಇವಾಗ ಪ್ರಾನ್ಸ್ನ ನೀರು ಒಳಗಡೆ ಥರ ಇದೆ ನೋಡೋಕ್ಕೆ. ಇವಾಗ ಲಾಸ್ಟ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಬಿಡೋಣ. ಜಾಸ್ತಿ ಅಲ್ಲ, ಒಂದು ಸ್ಪೂನ್ ಮಾತ್ರ ಗರಂ ಮಸಾಲ. ಅದು ಜಸ್ಟು ಆ ಸ್ಮೆಲ್ಗೋಸ್ಕರ, ಟೇಸ್ಟಿಗೋಸ್ಕರ ಹಾಕಿದ್ದೀವಿ. ಆಮೇಲೆ ಫೈನಲ್ ಟಚ್ಚು ನಮ್ಮ ಲೆಮನ್ ಜ್ಯೂಸು. ಲೆಮನ್ ಎಲ್ಲ ಕಡೆಯೂ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಲೆಮನ್ ಜ್ಯೂಸ್ ಹಾಕಿದ್ದೀವಿ. ಚೆನ್ನಾಗಿ ರುಬ್ಬಿ ನಮಗೆ ಈ ಪ್ರಾನ್ಸ್ ಒಂದು 5-10 ಮಿನಿಟ್ಸ್ ಬಿಡಬೇಕು. ಅದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಇನ್ನೊಂದು ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಸಾಲ್ಟು ನಾವು ಹಾಕಿದ್ದೀವಿ. ಬಟ್ ಇವಾಗ ಸ್ವಲ್ಪ ಆದಮೇಲೆ ನಾವು ಎಷ್ಟು ಸಾಲ್ಟ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಸಾಲ್ಟ್ ಬೇಕು ಆ ಥರ ನೀವು ಹಾಕ್ಬೋದು ಸಾಲ್ಟು. ಓಕೆನಾ? ನಾವು ಸ್ವಲ್ಪ ಇವಾಗ ಈ ಚೆನ್ನಾಗಿ ಬೇಯಿಸೋಣ ಪ್ರಾನ್ಸ್ ಬೇಯಿಸಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೂಪರಾಗಿರುತ್ತೆ. ಈ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿ ಪ್ರಾನ್ಸಲ್ಲಿ ಚೆನ್ನಾಗಿ ಬೈಂಡಾಗಿ ಸ್ವಲ್ಪ ಸಖತ್ತಾಗಿ ಒಂದು ಮಸಾಲ ಫ್ರೈ ಥರ ಆಗುತ್ತೆ ಪ್ರಾನ್ಸು. ಆವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ತಗೊಳ್ತಾ ಇದ್ದೀವಿ ನಾವು. ವಾವ್ ಗೈಸ್, ಸೂಪರಾಗಿದೆ ಗೈಸ್. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಮ್ಮ ಮಮ್ಮಿ ಏನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಂತ. ಸೂಪರ್ ಪ್ರಾನ್ಸು ಚಿಲ್ಲಿ ಪೆಪ್ಪರ್ ಫ್ರೈ ರೆಡಿ ಸ್ನೇಹಿತರೆ. ನೀವು ಈ ರೋಟಿ ಜೊತೆ ಆಮೇಲೆ ವೈಟ್ ರೈಸ್ ಜೊತೆ ನೀವು ಹೊಡೆದ್ರೆ ಈ ಕ್ಲೈಮೇಟ್ಗೆ, ಬೆಂಗಳೂರು ಕ್ಲೈಮೇಟ್ಗೆ ಸಖತ್ತಾಗಿ ಬರುತ್ತೆ. ಲೋಕಸಭಾದಲ್ಲೂ ಸಿಗೋಲ್ಲ, ವಿಧಾನಸೌಧದಲ್ಲೂ ಸಿಗೋಲ್ಲ ಆ ಥರ ಪ್ರಾನ್ಸ್ ಇದು. ನೀವು ಎಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ಏನಿಲ್ಲ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಆಮೇಲೆ ಚಿಲ್ಲಿ ಫ್ಲೇಕ್ಸು ಅಷ್ಟೇ, ಬೇರೆ ಏನು ನಾವು ಹಾಕಿಲ್ಲ. ಲಾಸ್ಟ್ ಟಚಪ್ಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ, ಕರೆಕ್ಟ್ ಅಲ್ಲ? ಸೊ ನೀವು ಎಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ. ಪ್ಲೀಸ್ ಅದು ಫೀಡ್ಬ್ಯಾಕ್ ಹೇಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ತಿಂದ್ಬಿಟ್ಟು ನೀವು ಪ್ಲೀಸ್ ಸ್ನೇಹಿತರೆ ನಮಗೆ ಫೀಡ್ಬ್ಯಾಕ್ ಕೊಡಿ. ನಿಮಗೆ 100% ಈ ಪ್ರಾನ್ಸ್ ಫ್ರೈ ನಿಮಗೆ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಒಂದು ಥಮ್ಸ್ ಅಪ್ ಕೊಡಿ.
ಓಕೆ ಸ್ನೇಹಿತರೆ, ನಾನು ಸೈನ್ ಆಫ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸೂಪರ್ ಡಿಶ್ಶು ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬರೋ ಸಂಡೇ. ಅಲ್ಲಿ ತನಕ ಸೈನಿಂಗ್ ಆಫ್ ನಿಮ್ಮ ಹುಡುಗ. ಬಾಯ್ ಸ್ನೇಹಿತರೆ.